ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 5 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಕೊಪ್ಪಳ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗಿದೆ. ನೈಋತ್ಯ ಮಾನ್ಸೂನು ಕರ್ನಾಟಕವನ್ನು ಪ್ರವೇಶಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 8ರಿಂದ ಜೂನ್ 12ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 8ರಿಂದ ಜೂನ್ 11ರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 8ರಿಂದ ಜೂನ್ 11ರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಜೂನ್ 8ರಿಂದ ಜೂನ್ 11ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮಲೆನಾಡಿನ ಮಳೆ ಕೆಲವು ನಮ್ಮ ಬಾಲ್ಯದ ನೆನಪುಗಳನ್ನು ತರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ನಾವು ಶಾಲಾ ದಾಖಲಾತಿ ಮಾಡುವಂಥ ಸಮಯ ಆಗಿರ್ತಿತ್ತು. ಶಾಲೆಗೆ ಹೋಗುವಂಥ ಅಂದರೆ ಮೊದಲ ದಿನಗಳು. ಆವಾಗ ಈ ಮಳೆ ನಮ್ಮನ್ನು ಒಂಥರ ಕಾಡ್ತಿತ್ತು. ಸ್ಕೂಲಿಗೆ ಬರ್ತಾರೆ ಮಗು. ಏನು ಆಟ ಆಡ್ತೀಯಾ? ಸ್ಕೂಲ್ ಅಡ್ಮಿಷನ್ ಸಮಯ ಈಗ ಜೂನಲ್ಲಿ. ಈಗ ಮಳೆ ಆಯಾ ಪರಿಣಾಮದಿಂದ ಏನೇನೋ ಆಗುತ್ತೆ, ಮಳೆ ವಿರಳ ಆಗುತ್ತೆ ಜೂನಲ್ಲಿ. ಅದೆಲ್ಲ ಮುಖ್ಯ ಅನಿಸೋದಿಲ್ಲ. ಈಗ ಮೇ ಎಂಡಲ್ಲಿ, ಜೂನ್ ಶುರುವಲ್ಲಿ ಮಲೆನಾಡಿನಲ್ಲಿ ಮಕ್ಕಳಿಗೆ ನಮಗೆಲ್ಲ ಹಸಿ ಹಸಿ ನೆನಪುಗಳು. ಅಂದರೆ ಒದ್ದನೆ ಆಗಿರ್ತಿದ್ವಿ ನಾವು ಸ್ಕೂಲ್ ಡೇಸ್ಗೆ ಹೋಗ್ಬೇಕಾದ್ರೆ. ಅದು ಮೆಮೊರಿ ವಾಪಸ್ ಬರುತ್ತೆ ಈಗ ನಮಗೆ ಇವೆಲ್ಲ ನೋಡಿದಾಗ. ಭಾಳ ವರ್ಷ ಆಗಿತ್ತು ಈ ಥರ 1ನೇ ತಾರೀಕು 2ನೇ ತಾರೀಕು ಮಳೆ ಶುರುವಾಗ್ಬಿಡೋವಂಥದ್ದು. ನಾವು ಈ ಮಾರ್ಚಲ್ಲಿ ಬಂದಿರೋ ಮಳೆ ನಮಗೆ ಆ ಥರ SSLC ಎಕ್ಸಾಮು, ಆ ಥರ ಎಕ್ಸಾಮ್ಗಳು ಬರುವಾಗ ಎಷ್ಟು ನೆನಪುಗಳಿದ್ವು. ಇಲ್ಲೂ ಕೂಡ ಅದೇ ಥರದ ನೆನಪುಗಳು. ನಿಂತ್ಕೊಂಡಿದ್ರಲ್ಲ, ಸೋರ್ತಿದ್ಯಾ? ಸೋರ್ತಾ ಇದೆಯಾ? ಈ ಸೈಂಟಿಫಿಕಲಿ ಕೆಲವು ಟರ್ಮ್ಗಳು ಬರೋಕ್ಕಿಂತ ಮುಂಚೆ ಅಥವಾ ನಮಗೆ ಅರ್ಥ ಆಗೋಕ್ಕಿಂತ ಮುಂಚೆ ಈ ಮಲೆನಾಡಲ್ಲಿ ಕೆಲವು ವರ್ಷ ಮಳೆ ಬರ್ತಿತ್ತು, ಕೆಲವು ವರ್ಷ ಸ್ವಲ್ಪ ಲೇಟಾಗಿ ಬರ್ತಿತ್ತು, ಅಥವಾ ಕೆಲವು ಡ್ಯಾಮ್ಗಳು, ಕೆರೆ ಕಟ್ಟೆಗಳು ಒಡೆದು ಹೋಗಂಗೆ ಮಳೆ ಬರ್ತಿತ್ತು. ಅದರದೆಲ್ಲ ನಮಗೆ ಸಾಕಷ್ಟು ಮೆಮೊರೀಸ್ ಇದೆ. ಎಲ್ಲ ಗದ್ದೆಗಳೆಲ್ಲ ಕೊಚ್ಕೊಂಡಂದ್ರೆ ಎಲ್ಲ ಮಳೆಗಳಿಗೂ ಕೂಡ ಒಂದೊಂದು ಇತಿಹಾಸ ಮತ್ತು ಒಂದು ದುರ್ಘಟನೆಗಳು ಕೂಡ ನಾವು ನೋಡ್ಕೊಂಬಂದಿದ್ದೀವಿ ಈ ಥರ. ಹಾಗಾಗಿ ಇವತ್ತು ತುಂಬ ಜನ ಅದೇ ಹೇಳೋದು, ಏನು ಅಂತಾರೆ, ರಿಪೋರ್ಟ್ ನೋಡಿಬಿಟ್ಟು ನಾವು ವ್ಯವಸಾಯ ಮಾಡೋ ಅನಿವಾರ್ಯ ಇಲ್ಲ ಅಂತ ತುಂಬ ಜನ ನೋಡೋದಿಲ್ಲ. ಇವರು ಬೇರೆ ಬೇರೆ ಥರದ್ದು ನೀನು ಆ ನೀನು ಈ ನೀನು ಅಂತ ಹೇಳ್ಬಿಟ್ಟೆಲ್ಲ ಹಾಕಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಥರದ್ದು ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ಏನು ನಾವು ನೋಡಿ ಎಷ್ಟು ಚಂದ, ನಮಗೆ ಭಾಳ ಖುಷಿ ಅನ್ನಿಸ್ತು. ಚಾನ್ಸನ್ನು ಮಿಸ್ ಮಾಡೋದೇ ಇಲ್ಲ ನಮ್ಮ ಟೈಗರ್ ಜೊತೆಗೆ.
ಕಚ್ಕೊಂಡಿರೋಂಥ ಪರ್ಗಿ, ಎಲ್ಲ ಬೇರೆ ಬೇರೆ ಕಡೆ ಬೇರೆ ಥರ ಕರೀತಾರೆ, ಆ ಥರದ ಮುಳ್ಳದು. ಈ ಮಳೆಗಾಲಕ್ಕೆ ಅದನ್ನ ಈ ಥರ ಬೇಲಿ ಎಲ್ಲಾದರೂ ಸಮಸ್ಯೆ ಇದ್ದಾಗ ಪರ್ಗಿ ಮುಳ್ಳು ಬಡಿಯೋದು ಅಂತ ಹೇಳ್ಬಿಟ್ಟು ಬಿದಿರು ಪರ್ಗೆ ಎಲ್ಲಾದರೂ ಬೆಳೀತಾರೆ. ಪ್ರತಿ ಊರಲ್ಲೂ ಅಷ್ಟೇ ಒಂದು ಕಾಡು ಅಂತ ಇರುತ್ತೆ, ಅದು ಆ ಕಡೆ ಎಲ್ಲ ಅದು ಕಾಡು ಭಾಗ, ಕಾಡು ಹೋಗುವಂಥ ಹಾದಿ, ಕಾಡಿಂದ ಬರುವಂಥ ನೀರಿನ ಹಾದಿ.